ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಇವತ್ತು ಒಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಆ ಟಾಪಿಕ್ ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಹೆಲ್ತ್ ವೀಡಿಯೋಗಳಿಗಾಗಿ ನನ್ನ ವೀಡಿಯೋಗಳನ್ನ ಫಾಲೋ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಷಯದ ಕಡೆ ಹೋಗೋಣ. ಫ್ರೆಂಡ್ಸ್, ಇವತ್ತು ನಾನು ಮತ್ತೆ ಯೋಗಾಭ್ಯಾಸದಲ್ಲಿ ಒಂದು ಪೋಸ್ನ ಆರಿಸ್ಕೊಂಡು ನಿಮ್ಮ ಮುಂದೆ ತೊಗೊಂಬಂದಿದ್ದೀನಿ. ಆ ಪೋಸ್ ಹೆಸರು ಬಂದು ಶವಾಸನ ಅಂತ ಫ್ರೆಂಡ್ಸ್. ಈ ಶವಾಸನ ಅಂತ ಹೆಸರು ಏನಕ್ಕೆ ಬಂತು, ಮತ್ತು ಇದನ್ನು ದಿನದಲ್ಲಿ ಎಷ್ಟೊತ್ತು ಮಾಡಬೇಕು, ಮತ್ತು ಇದರ ಲಾಭಗಳೇನು, ಇಷ್ಟೆಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ಸಿಗುತ್ತೆ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊಳ್ತಾ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಈ ಶವಾಸನ ಅಂತ ಹೆಸರು ಬಂದಿದ್ದು, ಈ ಪೋಸ್ ಹೆಂಗಿರುತ್ತೆ ಗೊತ್ತಾ ಫ್ರೆಂಡ್ಸ್? ಈ ಪೋಸ್ ಮನುಷ್ಯ ಸತ್ತಾಗ ಮಲಗಿರ್ತಾನಲ್ಲ, ಅದೇ ರೀತಿ ಈ ಪೋಸ್ ಇರೋದ್ರಿಂದ ಇದಕ್ಕೆ ಶವಾಸನ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಮತ್ತು ಇದನ್ನು ಎಷ್ಟೊತ್ತು ಮಾಡಬೇಕು ಡೈಲಿ ಅಂತ ನೀವು ಕೇಳಿದ್ರೆ 10-20 ಸೆಕೆಂಡ್ ಈ ಆಸನವನ್ನು ಪ್ರಾಕ್ಟೀಸ್ ಮಾಡೋದು ತುಂಬ ಹೆಲ್ತ್ಗೆ ಒಳ್ಳೆಯದು ಅಂತಲೇ ಹೇಳ್ತೀನಿ. ಮತ್ತು ಇದರ ಲಾಭಗಳೇನು ಅಂತಂದರೆ ಒಂದೊಂದಾಗಿ ತಿಳ್ಕೊಳ್ಳೋಣ ಬನ್ನಿ. ಇದರ ಲಾಭಗಳು ಮೊದಲು ನಮಗೆ ಈ ಮಧುಮೇಹಿಗಳಿಗೆ ಉತ್ತಮ ಅಂತಲೇ ಹೇಳ್ತೀನಿ. ಮಧುಮೇಹಿಗಳಂದರೆ ಸಕ್ಕರೆ ಕಾಯಿಲೆ ಇರೋರಿಗೆ ಈ ಆಸನ ಮಾಡೋದು ತುಂಬ ಉತ್ತಮ ಪರಿಣಾಮಕಾರಿ ಅಂತಲೇ ಹೇಳ್ತೀನಿ. ಈ ಆಸನವನ್ನು ಸಕ್ಕರೆ ಕಾಯಿಲೆ ಇರೋರು ಮಾಡೋದ್ರಿಂದ ನಮ್ಮ ದೇಹದಲ್ಲಿ ರಕ್ತದಲ್ಲಿ ಸಕ್ಕರೆ ಅಂಶವನ್ನು ಕಡಿಮೆ ಮಾಡಿ ನಿಯಂತ್ರಣದಲ್ಲಿಡೋಕ್ಕೂ ಕೂಡ ಈ ಆಸನ ಒಂದು ಪರಿಣಾಮಕಾರಿ ಅಂತಲೇ ಹೇಳ್ತೀನಿ. ಅಂಥವ್ರು ಈ ಆಸನ ಮಾಡೋದ್ರಿಂದ ಮಧುಮೇಹಿಗಳು ಉತ್ತಮ ರಿಸಲ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಬಂದು ಯಾರೆಲ್ಲ ಮಾನಸಿಕ ಕಾಯಿಲೆಗಳಿಂದ ಬಳಲ್ತಾ ಇದ್ದೀರಾ, ಅಂದರೆ ಡಿಪ್ರೆಷನು, ಖಿನ್ನತೆ, ಒತ್ತಡ, ಆತಂಕ, ಭಯ, ಇಂಥ ಸಮಸ್ಯೆಗಳಿರೋರು ಸಹ ಈ ಶವಾಸನ ಪ್ರಾಕ್ಟೀಸು ತುಂಬ ಒಳ್ಳೆಯದು ಅಂತಲೇ ಹೇಳ್ತೀನಿ. ಈ ಶವಾಸನ ಪ್ರಾಕ್ಟೀಸ್ ನೀವು ಮಾಡ್ತಾ ಬಂದರೆ ಅದರಿಂದಲೂ ಕೂಡ ಹೊರಗಡೆ ಬರೋಕ್ಕೆ ಸಾಧ್ಯ ಆಗುತ್ತೆ ಅಂತಲೇ ಹೇಳ್ತೀನಿ. ನೆಕ್ಸ್ಟು ನಿದ್ರಾಹೀನತೆ ಸಮಸ್ಯೆ ಯಾರಿಗಿರುತ್ತೆ ಅವರು ಕೂಡ ಈ ಆಸನವನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ಈ ನಿದ್ರಾಹೀನತೆ ಸಮಸ್ಯೆಯಿಂದನೂ ಹೊರಗಡೆ ಬರೋಕ್ಕೆ ಸಾಧ್ಯ ಆಗುತ್ತೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ಬಂದು ತಲೆನೋವಿಂದ ಯಾರು ಒದ್ದಾಡ್ತಿರ್ತಾರೆ ಅವರಿಗೂ ಕೂಡ ಈ ಆಸನ ಪ್ರಾಕ್ಟೀಸ್ ಮಾಡೋದು ಉತ್ತಮ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಜೀರ್ಣಕ್ರಿಯೆಗೂ ಸಹ ಇದು ಉತ್ತಮವಾಗಿರುತ್ತೆ ಈ ಶವಾಸನ ಪ್ರಾಕ್ಟೀಸ್ ಮಾಡೋದು. ಮಲಬದ್ಧತೆ ಸಮಸ್ಯೆ ಇರೋರು ಕೂಡ ಈ ಆಸನವನ್ನು ಪ್ರಾಕ್ಟೀಸ್ ಮಾಡಿದ್ದೇ ಆದರೆ ಆ ಮಲಬದ್ಧತೆ ಸಮಸ್ಯೆ ಕೂಡ ಇಂದ ಹೊರಗಡೆ ಬರೋಕ್ಕೆ ಸಾಧ್ಯ ಆಗುತ್ತೆ ಅಂತಲೇ ಹೇಳ್ಬೋದು. ಮುಖ್ಯವಾಗಿ ಆಧ್ಯಾತ್ಮಿಕವಾದ ಚಿಂತನೆ ನಮ್ಮ ಮನಸ್ಸಿನಲ್ಲಿ ಬರೋದು ಆಗಿರುತ್ತೆ. ಇದು ಈ ಆಸನ ಮಾಡೋದ್ರಿಂದ ದೇವರಲ್ಲಿ ಭಯ, ಭಕ್ತಿ ಮತ್ತು ಯೋಗ ಇಂಥ ಇದ್ರ ಕಡೆ ಆಧ್ಯಾತ್ಮದ ಕಡೆ ಮನಸ್ಸು ವಾಲೋದು ತುಂಬ ಒಳ್ಳೆಯ ಪರಿಣಾಮ ಆಗುತ್ತೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ಈ ಧ್ಯಾನ ಮಾಡೋದ್ರಿಂದ ನಮ್ಮ ಮಾನಸಿಕ ಕಾಯಿಲೆಗಳು ಕೂಡ ಆದಷ್ಟು ಬೇಗ ಗುಣ ಆಗುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಈ ಆಸನ ಪ್ರಾಕ್ಟೀಸ್ ಮಾಡೋದು ತುಂಬ ಒಳ್ಳೆಯದು ಅಂತಲೇ ಹೇಳ್ತೀನಿ. ಇನ್ನೊಂದು ಬಂದು ನಮಗೆ ಆಸ್ತಮಾ ಪೇಷಂಟಲ್ಲೂ ಕೂಡ ಇದು ಉತ್ತಮ ರಿಸಲ್ಟ್ ಕೊಡುತ್ತೆ. ಆಸ್ತಮಾ ಪೇಷಂಟ್ಗಳು ಈ ಶವಾಸನ ಪ್ರಾಕ್ಟೀಸ್ ಮಾಡೋದು ತುಂಬ ಪರಿಣಾಮಕಾರಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೆಲ್ಲ ಬೆನಿಫಿಟ್ಸು ಈ ಶವಾಸನ ಮಾಡೋದ್ರಿಂದ ನಮಗೆ ಸಿಗುತ್ತೆ. ಅದಕ್ಕೋಸ್ಕರ ಎಲ್ಲರೂ ಯೋಗಾಭ್ಯಾಸ ಪ್ರಾಕ್ಟೀಸ್ ಮಾಡಿ ಒಳ್ಳೆಯ ಆರೋಗ್ಯನ ನಿಮ್ಮದಾಗಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನಷ್ಟು ಹೆಲ್ತ್ ವಿಡಿಯೋಗಳ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.